ವಿಡಿಯೋ ಮಾಡ್ತಾ ಇರೋದ್ರಿಂದ ಏನೋ ಸಖತ್ತು ಭಯ ಅನ್ಸುತ್ತೆ. ಇನ್ನು ಧೈರ್ಯ ಸಾಕಾಗ್ತಾ ಇಲ್ಲ. ನೋಡೋಣ. ಟೀ ಹಬ್ಬದ ಅಡ್ಗೆ ಎಲ್ಲಾನು ಮಾಡೋದ ರೆಸಿಪಿ ಎಲ್ಲಾನು ಈಗ ವ್ಲಾಗ್ ಅಲ್ಲಿ ಮಾಡಿದ್ರೆ ನೀವೆಲ್ಲಾನು ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ನ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ರೀತಿ ನೋಡಿ. ಇವತ್ತು ಸ್ಪೆಷಲ್ ಆಗಿ ನಾನು ಇವತ್ತು ಒಬ್ಬಟ್ಟು ಮತ್ತೆ ಕೋಸಂಬರಿ ಮತ್ತೆ ಇದು ಏನಂತಾರೆ ಒಬ್ಬಟ್ಟಿನ ಸಾಂಬಾರ್ ಮಾಡೋದು ಹೇಳ್ಕೊಡ್ತೀನಿ. ಬೆಳಿಗ್ಗೆನೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ದೀಪಾವಳಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ ತುಂಬಾ ಲೇಟ್ ಆಗೋಯ್ತು. ಈಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ವ್ಲಾಗ್ ಯಾವ ಥರ ಬರುತ್ತೆ ಅಂತ. ನಮ್ಮ ಮರದಲ್ಲಿ ನೆಲ್ಲಿಕಾಯಿ ಬಿಟ್ಟಿತ್ತು, ಸುಮ್ಮನೆ ಒಂದು ವಿಡಿಯೋದಲ್ಲಿ ಹಾಕೋಣ ಅಂತ ಒಂದು ಕ್ಲಿಪ್ ತೊಗೊಂಡಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ನೆಲ್ಲಿಕಾಯಿ. ವಿಳ್ಯದೆಲೆ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಭಾಗ್ಯಮ್ಮನ್ನ, ಅಂದರೆ ನಮ್ಮ ಅತ್ತೆನ ಅಷ್ಟೇ ಎಲ್ಲ ಹೇಳಿ. ನಮ್ಮ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಟೀ ಮಾಡಿ ಅಂತ ಹೇಳೋರೆ, ಟೀ ಮಾಡ್ತಾ ಇದ್ದೀನಿ. ಹಾಕಿದೀನಿ ಐಟಮ್ಸ್ ಎಲ್ಲ, ನೋಡೋಣ ಹಿಂಗ್ ಹೇಳ್ತಾರೆ ಅಂತ. ಮಾಡ್ಬೇಕು ಅಂತ ಅಂದ್ರೆ ಮೇನ್ ಆಗಿ ಶುಂಠಿ ಇರ್ಬೇಕು ನನ್ಗೆ, ಆಯ್ತಾ. ಇಷ್ಟ ಆಡ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಆಹಾ ಕಳ್ದೋಗ್ಬೇಕು. ನೀವು ಆ ಟೀ ನೋಡ್ತಾ ಇದ್ದಂಗೆ ಕಳ್ದೋಗ್ಬಿಡ್ಬೇಕು. ಕುಡಿತಾ ಇದ್ರಂತೂ ಫುಲ್ ಮಲ್ಕೊಂಡೇ ಬಿಡ್ತೀರಾ ನೀವೆಲ್ರು. ನೋಡಿ ಟೀನ ಹಿಂಗೆಲ್ಲ ಫ್ರೀಯಾಗಿ ಹೇಳ್ಕೊಡಕ್ಕಾಗಲ್ಲ, ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಒಂದು ವ್ಲಾಗ್ ಮಾಡ್ತೀನಿ. ಮಿಸ್ ಮಾಡದೇ ಇರೋ ರೀತಿ ನೋಡಿ, ಅವಾಗ ನೀವು ಪರ್ಫೆಕ್ಟ್ ಟೀ ಮಾಡ್ಬೇಕಾಗೋದು, ಇಲ್ಲಾಂದ್ರೆ ಆಗದೇ ಇಲ್ಲ. ತಿಳ್ಕೊಬಿಡಿ. ಇವಾಗ ಹೆಂಗಿದ್ರು ಇವತ್ತು ಹಬ್ಬದ ಅಡ್ಗೆ ಮಾಡ್ಬೇಕಲ್ಲ, ಬನ್ನಿ ಎಲ್ಲ ಅಡ್ಗೆ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವ್ ಯಾವ ತರ ಮಾಡ್ತೀರಾ, ನಮ್ ಸೈಡಲ್ಲಿ ಯಾವ ತರ ಮಾಡ್ತಾರೆ ನೋಡಿ. ಮನೇಲಂತೂ ಇವತ್ತು ಯಾರು ಇಲ್ಲ, ನಾನು ಒಬ್ಳೇ ಇರೋದು. ಏನ್ ಅಡ್ಗೆ ಮಾಡೋದು ಏನು ನೋಡಿ ಯಾವ ತರ ಮಾಡ್ತೀನಿ ನಾನು. ಹಬ್ಬ ಮಾಡು ಅಂತ ಬಿಟ್ರೆ ನಾನು ಇಲ್ಲಿ ವ್ಲಾಗ್ ಮಾಡ್ಕೊಂಡು ಕೂತಿದ್ದೀನಿ. ವ್ಲಾಗ್ ಮಾಡ್ಕೊಂಡು ಸುಮ್ನೆ ನೋಡ್ಬೇಕು. ಇವಾಗ 2 ಅವರಲ್ಲೆಲ್ಲ ಅಡ್ಗೆ ಮಾಡಿ ಮುಗಿಸ್ತಿದ್ದೋ, ಈಗ ವ್ಲಾಗ್ ಮಾಡಕ್ ಸ್ಟಾರ್ಟ್ ಆದ್ರೆ 2 ಅವರ್ ಇರೋದು 4 ಅವರ್ ಆಗತ್ತೆ. ಮೊದಲು ನಾವು ಒಬ್ಬಿಟ್ಟು ಮಾಡೋಣ. ಒಬ್ಬಿಟ್ಟು ಮಾಡ್ಬೇಕು ಅಂದ್ರೆ ಮೈದಾ, ಫಸ್ಟ್ ಮೈದಾ ಹಿಟ್ಟು ಕಲ್ಸ್ಕೊಳ್ಳೋಣ. ಪಾಪು ಮಲ್ಕೊಂಡಿದ್ದಾನೆ, ಅವನು ಎದ್ದೇಳಷ್ಟರಲ್ಲಿ ಸ್ವಲ್ಪನಾದ್ರೂ ಕೆಲಸನ ಮುಗಿಸ್ಕೊಬಿಡ್ಬೇಕು, ಇಲ್ಲಾಂದ್ರೆ ನಮ್ಮ ಪಾಪು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಏನಂತೀರಾ? ಅಷ್ಟೇನೆ, ನಮ್ಮ ಮನ್ಸೊಂದು ಖುಷಿಯಾಗಿದ್ರೆ ಎಲ್ಲ ಅಡ್ಗೆನೂ ಚೆನ್ನಾಗೇ ಬರುತ್ತೆ. ಮನ್ಸೇನಾದ್ರೂ ಸ್ವಲ್ಪ ಬೇಜಾರಲ್ಲ ಇದ್ರೂ ನಾವು ಎಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಅಡುಗೆ ಮಾಡಿದ್ರು ಅದಷ್ಟೇ ಕೆಟ್ಟದಾಗಿರುತ್ತೆ. ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗೈತೆ ಕಮೆಂಟ್ಸ್ ಮಾಡಿ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡಿರ್ತೀರ. ವ್ಲಾಗ್ಸ್ ನೋಡ್ತಾ ಇರೋರು ಅವರು ಕಮೆಂಟ್ ಮಾಡಿ. ಬೋರ್ ಆಗಲ್ಲ, ಆಗದೆ ಇರೋ ರೀತಿ ನೋಡ್ಕೋತೀನಿ ನಾನು. ಸ್ವಲ್ಪ ಸಮಯ ಬೇಕು, ಯಾಕೆ ಅಂತಂದ್ರೆ ನಾನು ಇವಾಗ ತಾನೇ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮಾಡಿದ ತಕ್ಷಣ ನನಗೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗ್ತೈತೆ. ಏನ್ ಮಾತಾಡ್ಬೇಕು ಅನ್ನೋದೇ ನನಗೆ ನೆನಪಿಗೆ ಬರ್ತಾ ಇಲ್ಲ. ಇನ್ನ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಪ್ರಾಬ್ಲಮ್ ಏನ್ ಗೊತ್ತಾ, ನನ್ನ ಮೊಬೈಲ್ನ ಎಲ್ಲಿ ಇಟ್ಟು ವಿಡಿಯೋ ಮಾಡೋದು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಯಾರಾದ್ರೂ ಇರಬೇಕು ವಿಡಿಯೋ ಮಾಡ್ಬೇಕಾದ್ರೆ, ಕ್ಯಾಮ್ರಾ ಎಲ್ಲ ಹಿಡಿಯೋದಿಕ್ಕೆ. ಒಬ್ಬೊಬ್ರಿಗೇನೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಪ್ರಾಬ್ಲಮ್ ಏನು ಅಂತ ಅಂದ್ರೆ ನನ್ನ ಮೊಬೈಲ್ ಎಲ್ಲಿ ಮಡಗ್ಬಿಟ್ಟು ಎಲ್ಲಿ ಯಾವ ತರ ಮಾತಾಡ್ತಾ ಇದ್ದೀನಿ ನಂಗೆ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಕಿಟಕಿ ಮೇಲೆ ಮೊಬೈಲ್ ಮಡಗಿದ್ದೀನಿ. ಕಿಟಕಿ ಮೇಲೆ ಮೊಬೈಲ್ ಮಡಗಿ ಮೈದಾ ಹಿಟ್ಟನ್ನ ಕಲಿಸ್ತಾ ಇರೋ ಏಕೈಕ ಮಹಿಳೆ ನಾನೇ. ಹಿಂಗೆ ನಾವು ಸೂಪರ. ಮೈದಾ ಹಿಟ್ಟನ್ನ ಕಲಿಸಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಮಡಗೋಣ. ಅದು ಚೆನ್ನಾಗಿ ನೆನಿಬೇಕು ಅಂತ ಹೇಳ್ತಾರೆ, ಅವಾಗಲೇ ಅದು ಚೆನ್ನಾಗಿ ಬರೋದು. ಕಿಟಕಿ ಮೇಲೆ ಮೊಬೈಲ್ ಮಡಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಮೊಬೈಲ್ ಏನಾದರೂ ಕೆಳಗಡೆ ಬೀಳ್ತು ಅಂತಂದ್ರೆ ಡಮಾರ್
ಮೊಬೈಲ್ ಡಮಾರ್. ಈಗ ಮೈದಾ ಹಿಟ್ಟನ್ನು ಕಲಸಾಗಿದೆ. ಇದನ್ನ ಒಂದು ಸೈಡ್ಗೆ ಎತ್ತಿ ಇಟ್ಬಿಡೋಣ. ನಾನು ಇವಾಗ ಒಂದು 1/4 kg ಕಡಲೆಬೇಳೆ ಮತ್ತು ಒಂದು 1/4 kg ತೊಗರಿಬೇಳೆನ ನಾನು ಇವಾಗ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಣ. ಮಾಡ್ತಿರೋದೇ 3 ಜನಕ್ಕೆ ಅಡುಗೆ, ಹಂಗಾಗಿ ನಾನು ಒಂದೇ ಒಂದು ಹೋಳು ಹಾಕ್ತಾ ಇದ್ದೀನಿ ತೆಂಗಿನ ತುರಿನ. ಬನ್ನಿ ತೆಂಗಿನಕಾಯಿನ ನೀಟಾಗಿ ಕುಟ್ಕೊಳ್ಳೋಣ. ಮತ್ತೆ ನಾನು ಒಂದೊಂದು ಊರಲ್ಲಿ ಒಂದೊಂದು ಥರ ಒಬ್ಬಿಟ್ಟು ಮಾಡ್ತಾರೆ ನಿಜವಾಗ್ಲೂ. ಇವಾಗ ಈ ಹೊಸಪೇಟೆ ಸೈಡಲ್ಲೆಲ್ಲ ಬರೀ ಬೇಳೆಕಾಳನ್ನ ಚೆನ್ನಾಗಿ ಬೇಯಿಸಿ ಅದ್ರೊಳಗಡೆ ಕತ್ತಂಗೆ ಬೆಲ್ಲ ಹಾಕಿ ರುಬ್ಬಿದ್ರೆ ಅದೇ ಹಿಟ್ಟು. ನಮ್ಮ ಸೈಡಲ್ಲಿ ಅಂದರೆ ಈ ಮಂಡ್ಯ ಸೈಡಲ್ಲಿ, ಮೈಸೂರು ಸೈಡಲ್ಲೆಲ್ಲ ಸ್ವಲ್ಪ ಕಾಯಿ ತುರಿ ಹಾಕ್ತೀವಿ, ಅವಾಗಲೇ ಅದು ಟೇಸ್ಟ್ ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಈ ಒಬ್ಬಿಟ್ಟಿನ ಸಾಂಬಾರು ಮಾತ್ರ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡಲ್ಲಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ, ಮಿಸ್ ಮಾಡ್ದಾಗ ಮಾಡಿ ಆಯ್ತಾ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತೀನಿ ನಾನಂತೂ ಒಬ್ಬಿಟ್ಟಿನ ಸಾಂಬಾರನ್ನ. ಏನೋ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸೇ ಜಾಸ್ತಿ ಆಗ್ತಿಲ್ಲ. ದಯಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಮಿಸ್ ಮಾಡ್ದೇ ಲೈಕ್ ಮಾಡಿ, ಕಮೆಂಟ್ಸ ತುಂಬ ಕೆಟ್ಟದಾಗೆಲ್ಲ ಮಾಡಬೇಡಿ. ನಾವು ಹಳ್ಳಿಯವರು, ನೀವು ಕಮೆಂಟ್ಸ್ನ ಕೆಟ್ಟದಾಗಿ ಮಾಡೋರಂತೂ ನೋಡಕ್ಕೆ ಹೋಗಲ್ಲ. ನೋಡಿ, ಹಬ್ಬ ಅಂದಿದ ತಕ್ಷಣ ರುಬ್ಬದೇ ಒಂದು ಕೆಲಸ, ಇದೇ ದೊಡ್ಡ ಕೆಲಸ. ಯಾರ್ಯಾರು ನೋಡ್ತಾ ಇರ್ತೀವಿ ಅದ್ರಲ್ಲಿ ಯಾರಾದ್ರೂ ಒಬ್ರು ರುಬ್ಕೊಡಕ್ ಬನ್ನಿ. ಏನ್ ಗೊತ್ತಾ, ಚಿಕ್ಕದ್ರಲ್ಲಿ ಇದ್ದಾಗ ಈ ತರ ಎಲ್ಲ ರುಬ್ಬ ಕೊಟ್ಟಾಗ ಇದು ಸ್ವಲ್ಪ ಗಟ್ಟಿಯಾಗಿರ್ತಿತ್ತಲ್ವಾ, ಅವಾಗ ಒಂದ್ಸಲ ಏನ್ ಮಾಡಿದೆ, ನೀರ್ ಹಾಕ್ಬಿಟ್ಟು ರುಬ್ಬಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರ್ತಿತ್ತು ಅವಾಗ ಒಬ್ಬಿಟ್ಟು ಅಂತ. ಈಗ ಈ ತರ ಗಟ್ಟಿಗಾಯ್ತು ಅಂತಂದ್ರೆ ಒಂದು ಬೆಲ್ಲ ಹಾಕ್ಬಿಡಿ ಸಾಕು, ಸಕ್ಕತ್ತಾಗಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಅವಾಗ ಬೇಗ ಖಾರ ಏನಂತಾರೆ, ಇದು ಕೂಡ ಬೇಗ ಸಣ್ಣ ರುಬ್ಬುತ್ತೆ. ಓಯ್ ಮಾರ್ರೆ, ಬೇಕು ಅಂತ ಬಂದದ್ದು ಅಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ಇದು ಕಾಳು ಬೇಯಿಸಿದ್ವಲ್ಲ, ಆ ನೀರಿದು. ಈ ನೀರಿಗೆ ನಾವು ಟೊಮ್ಯಾಟೊ ಬೇಯಕ್ಕೆ ಹಾಕ್ಬೇಕು. ಇದು ಬೇಳೆಕಾಳನ್ನ ಬೇಯಿಸಿಟ್ಟಿದ್ವಲ್ಲ ನೀರು, ಅದ್ರದ್ದು. ಆ ನೀರಿಗೆ ನಾನು 2 ಟೊಮ್ಯಾಟೊ ಹಣ್ಣನ್ನು ಬೇಯಿಸ್ತಾ ಇದ್ದೀನಿ. ಏನಿಲ್ಲ, ಸುಟ್ಟಿರುಳ್ಳಿ, ಸುಟ್ಟು ಬೆಳ್ಳುಳ್ಳಿ, ಸಾಂಬಾರ್ ಸೊಪ್ಪು, 1 ಸ್ಪೂನ್ ಅಷ್ಟೇ ಕಾಯಿ ತುರಿ, ಮತ್ತು ಜೀರಿಗೆ, ಒಂದೇ ಒಂದು 4 ಕಾಳು ಮೆಣಸು, ಮತ್ತು ಒಂದು ಅರ್ಧ ಈರುಳ್ಳಿ, ಒಂದೇ ಒಂದು ಬೆಳ್ಳುಳ್ಳಿ ಸುಟ್ಟಿಲ್ಲದೆ ಇರೋದು, ಮತ್ತು ಹುಣಸೆಹಣ್ಣು. ಮತ್ತು ಇದಕ್ಕೆ 2 ಟೊಮ್ಯಾಟೊ ಹಣ್ಣನ್ನು ಬೇಯಕ್ಕಿಟ್ಟಿದ್ದೆ, ಅದು ಚೆನ್ನಾಗಿ ಬೇಯ್ತಿದೆ. ಬೇಯಲಿ ಅದ್ರ ಪಾಡ್ಗೋದು. ನೋಡಿ, ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಹಾಕ್ತಾಯಿದ್ದೀನಿ, ಯಾಕೆಂದರೆ ನಮ್ಮ ಸಾಂಬಾರು ಪುಡಿಲಿ ಅಷ್ಟು ಖಾರ ಇಲ್ಲ. ಇದಕ್ಕೆ ಇವಾಗ ಟೊಮ್ಯಾಟೊನೂ ಹಾಕಿದ್ದೀನಿ, ಬೇಯಿಸಿಟ್ಟಿರೋದು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ರುಬ್ಬಕಲ್ಲಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಳ್ಳೋಣ. ಏನಂತಂದ್ರೆ, ನಾನು ರುಬ್ಬಕಲ್ಲನ್ನ ಈಗ ಒಬ್ಬಿಟ್ಟೆಲ್ಲ ರುಬ್ಬಾಗಿತ್ತಲ್ಲ, ಅದರಲ್ಲಿ ಕಂಟಿನ್ಯೂ ಆಗಿ ರುಬ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ನೀವೇನು ಮಾಡ್ಬೋದು ಅಂತಂದರೆ, ಈಗ ಒಬ್ಬಿಟ್ಟಿಂದು ಇಟ್ಟಿರುತ್ತಲ್ಲ, ಅದನ್ನಿಷ್ಟಪ್ಪ ಸಾಕು. ಫ್ರೆಶ್ ಕರಿಬೇವು. ಈ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಕರಿಬೇವಿನ ಸೊಪ್ಪು ಕೊಡ್ತೀನಿ. ನೋಡಿ, ಎಕ್ಸ್ಟ್ರಾ ಏನಿಲ್ಲ. ಅಲ್ಲಿ ಅರ್ಧ ಈರುಳ್ಳಿ ಹಾಕಿದೆ ಅಲ್ವಾ ಸುಡದೆ ಇರೋದು, ಇನ್ನರ್ಧ ಈರುಳ್ಳಿ, ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಗೆಜ್ಜಿಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಗೊತ್ತಲ್ಲ, ಕರಿಬೇವು ಬೇಕು. ಈಗ ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ. ಈಗ ಗೆಜ್ಜಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕೋದಕ್ಕಿಂತ ಮುಂಚೆ
ಮೆಣಸಿನ್ಕಾಯಿ ಹಾಕೊಳ್ಳಿ. ನೆಕ್ಸ್ಟ್ ಗೆಜ್ಜಿಟ್ಟಿರೋ ಅಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಗಮ್ ಅನಿಸುತ್ತೆ. ನೆಕ್ಸ್ಟು ಕರಿಬಿಟ್ಟಿರೋ ಅಂಥದ್ದನ್ನೆಲ್ಲ ಹಾಕಬೇಕು. ಆಯ್ತಾ? ಏನಕ್ಕೆ ಈ ಥರ ಬೇಯಿಸ್ತೀವಿ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ, ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ ಬೇಯಿಸ್ತೀವಿ. ಸ್ವಲ್ಪ ಬೇಯಲಿ ನೋಡಿ. ಚೆನ್ನಾಗಿ ಬೇಯ್ತಿದೆ ಮತ್ತು ಘಮ ಕೂಡ ಬರ್ತಿದೆ. ಇವಾಗ ನಾನು ಇದಕ್ಕೆ ಇದು ನಾನು ರುಬ್ಬಿತ್ತಲ್ಲ ಕಲ್ಲು, ಆ ಕಲ್ಲು ತೊಳೆದಿದ್ದು ನೀರಿದು. ನೀವು ಬೇಕಾದ್ರೆ ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಕಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಅಡುಗೆ ಮನೇಲಿ ಇಷ್ಟು ಫ್ರೀಯಾಗಿ ಕೂತ್ಕೊಂಡು ಅಡುಗೆ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ಮಹಿಳೆ ನಾನೇ. ಬಿಲ್ಡಪ್ ತಗೋತಾ ಇದ್ದೀನಿ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಈ ರೆಸಿಪಿ ಫಸ್ಟ್ ಮಾಡಿದ್ಮೇಲೆ ತಿಂದ್ಬಿಟ್ಟು ಹೇಳಿ. ಇದು ನಮ್ಮ ಮಂಡ್ಯ ಸ್ಟೈಲು. ನಮ್ಮ ಮಂಡ್ಯ ಸೈಡ್ ಅವರೆಲ್ಲ ಇದೇ ಮೆಥಡಲ್ಲಿ ಮಾಡೋದು ಅಂತ ನಾನು ಅನ್ಕೋತೀನಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಚೆನ್ನಾಗಿ ಖಾರ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ಇವಾಗ ಇದು ಬೇಳೆಕಾಳನ್ನ ಬೇಯಿಸಿದ್ವಲ್ಲ ಅದ್ರದ್ದು ನೀರು, ಈ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರು ಚೆನ್ನಾಗಿ ಕುದ್ದಿದ್ದಾಯಿತು. ಇವಾಗ ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಲ್ಲ ಒಬ್ಬಟ್ಟೊಂದು ಸಾಂಬಾರು ಯಾವಾಗ್ಲೂ ಸ್ವಲ್ಪ ತೆಳ್ಳಗೇನೆ ಇರಬೇಕು, ಆವಾಗಲೇ ಚೆಂದ. ನೋಡಿ, ತೆಳ್ಳ ಅಂದರೆ ಫುಲ್ ತೆಳ್ಳ ಅಲ್ಲ, ಒಂದು ಅಳತೆ ನಿಮಗೆ ಗೊತ್ತಾಗುತ್ತೆ. ಸಾಂಬಾರಂತೂ ತುಂಬ ಗಮ್ ಅಂತ ಘಮ ಬರ್ತಿದೆ. ನೋಡ್ಕೊಳ್ಳಿ, ರೆಸಿಪಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಪ್ಪದೆ ನಮಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿದ್ರಿ ಅಲ್ವಾ ನಾನು ಯಾವ ಥರ ಒಬ್ಬಿಟ್ಟು ಸಾಂಬಾರು ಮಾಡಿದೆ ಅಂತ. ಈಗ ಈ ರೆಸಿಪಿ ಅಂತೂ ನೀವು ಮನೇಲಂತೂ ಟ್ರೈ ಮಾಡಿರ್ತೀರಾ. ಒಂದ್ಸಲ ಮಾಡಿ ತಿಂದಾದ್ಮೇಲೆ ನಂಗೆ ನಿಜವಾಗ್ಲೂ ನೀವು ಮತ್ತೆ ಇದೇ ಚಾನಲ್ ಓಪನ್ ಮಾಡಿ ಯಾವ ಥರ ಇತ್ತು ಸಾಂಬಾರು ಅಂತ ಹೇಳಲೇಬೇಕು. ಹೇಳ್ತೀರಾ ಅಲ್ವಾ? ಈಗ ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ಒಬ್ಬಟ್ಟು ಮಾಡೋದಕ್ಕೆ ನಾನು ಬಾಳೆದೆಲೆನೇ ಯೂಸ್ ಮಾಡೋದು, ಸಖತ್ತಾಗಿ ಬರುತ್ತೆ. ನಾವು ಬಾಳೆದೆಲೆ ಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಬ್ರು ಕವರ್ ಇಟ್ಕೊಂಡು ಮಾಡ್ತಾರೆ, ಒಬ್ರು ಇದಕ್ಕೆ ಈ ಥರ ಸ್ಲೋ ಆಗಿ ತಗೊಳ್ಳೋದು. ನೋಡಿ ಫ್ರೆಂಡ್ಸ್, ಒಬ್ಬಟ್ಟಂತೂ ಸೂಪರ್ ಆಗಿ ಬಂದಿದೆ. ಹಿಂಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ, ಇದಾಗಿತ್ತು ಇವತ್ತಿನ ಅಡುಗೆ. ನೀವು ಅಷ್ಟೇ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ನಿ. ನಾನು ಈ ಥರ ದೀಪಾವಳಿ ಹಬ್ಬಕ್ಕೆ ಅಂತಲೇ ಸುಮ್ಮನೆ ರೀಲ್ಸ್ ತಗೋತಾ ಇದ್ದೆ. ಚೆನ್ನಾಗಿ ಈ ಥರ ರೆಡಿಯಾಗಿ ಫೋಟೋಸ್ಗಳು ವಿಡಿಯೋಸ್ಗಳೆಲ್ಲ ಮಾಡಿಕೊಂಡು ಈ ಥರ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ.